ಒಂದ್ ಕಡೆ ರಾಜ್ಯಪಾಲರು ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಖಾಸಗಿ ದೂರನ್ನ ಆಧರಿಸಿ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ದು ಇದೀಗ ಸರ್ಕಾರ ಫುಲ್ ಅಲರ್ಟ್ ಆಗಿದೆ. ಯಾವ ಮಟ್ಟಿಗೆ ಅಂತಂದ್ರೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮಾಡಲಾಗಿದೆ. ಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ಅಥವಾ ಮುಖ್ಯಮಂತ್ರಿಗಳು ಬೇಕು ಅಂತಾನೆ ಹೊರಗಿದ್ದು ಇಂಥದ್ದೊಂದು ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಇವತ್ತು ನಡೆಸಿದ್ದಾರೆ. ಸೊ ಅಫ್ಕೋರ್ಸ್ ಇದು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗಿತ್ತು. ಇದರಲ್ಲಿ ಒಂದು ನಿರ್ಣಯಕ್ಕೆ ಬರಲಾಗಿದೆ. ಅದೇನು ಅಂತ ಅಂದ್ರೆ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಲ್ಲುವಂತ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬರಲಾಗಿದೆ. ಹಲವು ವಿಚಾರಗಳು ಪ್ರಸ್ತಾಪ ಆಗಿದೆ. ನಂಬರ್ 1, ಶೋಕಾಸ್ ನೋಟಿಸ್ ಅನ್ನ ಹಿಂಪಡಿಬೇಕು. ನಂಬರ್ 2, ಟಿಜೆ ಅಬ್ರಹಾಂ ಸಲ್ಲಿಸಿರುವಂತ ದೂರು ಅಂದ್ರೆ ಅದೊಂದು ಖಾಸಗಿ ದೂರು, ಅದನ್ನು ತಿರಸ್ಕರಿಸಬೇಕು. ಇದು ನಮ್ಮ ಸಚಿವ ಸಂಪುಟ ಸಭೆಯ ಸಲಹೆ ಅಂತ ಡಿ ಕೆ ಶಿವಕುಮಾರ್ ಅವರು ಸಂಪುಟ ಸಭೆಯ ನಂತರದಲ್ಲಿ ಅವರೇ ಇವತ್ತು ಮುಂದೆ ನಿಂತು ಈ ವಿಚಾರವನ್ನ ಹೇಳಿದ್ದಾರೆ, ಬ್ರೀಫ್ ಮಾಡಿದ್ದಾರೆ ಮೀಡಿಯಾದವರಿಗೆ. ಏನ್ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್? ನಾನು ಹೇಳ್ತೇನೆ, ಇವತ್ತು ನಾವು ನಮ್ಮ ಗವರ್ನರ್ ಅವ್ರಿಗೆ ನಾವು ಅವ್ರಿಗೆ ಅಡ್ವೈಸ್ ಮಾಡಬೇಕು ಅಂತೇಳಿ ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ನಾವು ತೀರ್ಮಾನ ಮಾಡಿದ್ದೇವೆ. ಒಂದು ನಾನು ಹೇಳ್ತೇನೆ, therefore the council of ministers for all the aforesaid facts and reasons strongly advise the honorable governor to withdraw the notice dated 26/7/2004 issued by the honorable governor to the honorable chief minister based on the petition and addendum dated 26/7/2004 from by one Shri T.J. Abraham, and to proceed forthwith to reject the said application for sanction by denying the previous approval and sanction as requested by the petitioner Abraham. So ಹಂಗೆ ನಾವು ಇವತ್ತು ಅವರು ಏನು ಪಿಟಿಷನ್ ಕೊಟ್ಟಿದ್ದಾರೆ ಇದನ್ನು ರಿಜೆಕ್ಟ್ ಮಾಡಬೇಕು. ನಮ್ಮ ಮುಖ್ಯಮಂತ್ರಿಗಳಿಗೆ ಏನು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅದನ್ನು ವಿಡ್ರಾ ಮಾಡಬೇಕು ಅಂತ ಹೇಳಿ ನಮ್ರತೆಯಿಂದ ಗೌರವಾನ್ವಿತವಾಗಿ ಅವ್ರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ, ಅಡ್ವೈಸ್ ಮಾಡ್ತಾ ಇದ್ದೀವಿ.